ಚಂದ್ರನಿಗೂ ಭೂಮಿಗೂ ನಡುವಣ ಜಾಗದಲ್ಲಿ ಏನಿದೆ? ಏನು ಇಲ್ಲವೆಂದು ಹೇಳಬೇಡ್ರಿ. ಅಲ್ಲಿ ಏನೋ ಇದೆ, ನನಗೆ ತಿಳಿಯೋದು. ಆದರೆ ದೇವರು ಅದನ್ನು ತನ್ನ ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಿದ್ದಾನೆ. ಆತ್ಮೀಯ ಸ್ನೇಹಿತರೆ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಯೋಬನಿಗೆ ತನ್ನ ಜೀವಿತದಲ್ಲಿ ಏನು ಸಂಭವಿಸುತ್ತದೆ ಎಂದು ತಿಳಿಯಲಿಲ್ಲ. ಅವನಿಗೆ ಆದರಣೆ, ಸಹಾಯದ ಅಗತ್ಯವಿತ್ತು. ಅದು ಅವನ ಸ್ನೇಹಿತರಿಂದ ಕೂಡ ಸಿಗಲಿಲ್ಲ. ಸೃಷ್ಟಿ ವಿಷಯದಲ್ಲಿ ಯೋಬನಿಗೆ ಇದ್ದ ಜ್ಞಾನವೇನು? ದೇವರ ತೃಪ್ತಿಯ ಬಗ್ಗೆ, ಸೃಷ್ಟಿಯ ಬಗ್ಗೆ ಅನೇಕ ಉತ್ತಮವಾದ ಸಂಗತಿಗಳನ್ನು ಇಂದಿನ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ಕಾರ್ಯಕ್ರಮವನ್ನು ಪೂರ್ತಿಯಾಗಿ ವೀಕ್ಷಿಸಿರಿ, ತಪ್ಪದೆ ಕರೆ ಮಾಡಿರಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ಯೋಬನ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಯೋಬ 23ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆತನಾದರೂ ನನ್ನ ದಾರಿಯನ್ನು ಬಲ್ಲನು, ಆತನೇ ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು ಎಂಬುದಾಗಿ. ಪ್ರಿಯರೇ, ಈಗ ಯೋಬನ ಆತ್ಮಕ್ಕೆ ಚಿಕ್ಕ ಬೆಳಕೊಂದು ಕಾಣಿಸುತ್ತದೆ. ನಾನು ಉದ್ದೇಶಪೂರ್ವಕವಾಗಿ ಪರಿಶೋಧಿಸಲ್ಪಡುತ್ತಿದ್ದೇನೆ. ಅದೇನೆಂದು ನನಗೆ ತಿಳಿಯದು, ಅದು ನನಗೆ ಅರ್ಥವೂ ಆಗುವುದಿಲ್ಲ. ಆದರೆ ದೇವರು ಇದನ್ನು ನನ್ನದೇ ಜೀವಿತದಲ್ಲಿ ಉಪಯೋಗಿಸುತ್ತಿದ್ದಾನೆ ಎಂಬುದಾಗಿ ಯೋಬನು ಕಂಡುಕೊಳ್ಳುತ್ತಾ ಇದ್ದಾನೆ. ಪ್ರಿಯ ಸ್ನೇಹಿತನೇ, ನಿನ್ನ ಜೀವಿತಕ್ಕೆ ಬರುವ ಸಂಕಟಗಳು ನಿನ್ನ ನಂಬಿಕೆಯನ್ನು ಬಲಪಡಿಸುತ್ತದೆವೆಂಬುದನ್ನು ನೀನು ತಿಳಿದುಕೊಂಡಿದ್ದೀಯೋ? ನಿನಗೆ ಅದು ಮೊದಲು ನಿನ್ನಲ್ಲಿಲ್ಲದ ನೈತಿಕ ಗುಣಲಕ್ಷಣವನ್ನು ಕೊಟ್ಟಿದೆ ಎಂಬುದನ್ನು ನೀನು ಅನುಭವಿಸಿದ್ದೀಯೋ? ಬಿರುಗಾಳಿಯ ಸಮಯದಲ್ಲಿ
ದೇವರ ಬಲ ಆದರಣೆಗಳನ್ನು ನೀನು ಅನುಭವಿಸಿದ್ದೀಯೋ? ಬಿರುಗಾಳಿ ನಮಗೆ ಬರುವುದಿಲ್ಲವೆಂದು ದೇವರು ಮಾತು ಕೊಡಲಿಲ್ಲ, ಆದರೆ ನಾವು ತೀರವನ್ನು ತಲುಪುತ್ತೇವೆಂದು ಆತನು ವಾಗ್ದಾನ ಮಾಡಿದ್ದಾನೆ. ಅಷ್ಟು ನನಗೆ ಸಾಕು. ಯೋಬ 23ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆತನ ಹೆಜ್ಜೆಯ ಜಾಡಿನಲ್ಲೇ ಕಾಲಿಟ್ಟಿದ್ದೇನೆ, ಓರೆಯಾಗದೆ ಆತನ ದಾರಿಯನ್ನೇ ಹಿಡಿದಿದ್ದೇನೆ. ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಆತನ ಬಾಯಿಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಬನಿಗೆ ದೇವರ ವಾಕ್ಯದ ಮೇಲೆ ಆಸಕ್ತಿ ಇತ್ತು. ಬಹುಶಃ ಅವನು ದೇವರ ಮಾತುಗಳನ್ನು ಅನುಸರಿಸುತ್ತಿದ್ದನು. ಇಲ್ಲಿಯೂ ದೇವರು ನಮಗೆ ಪಾಠ ಕಲಿಸುತ್ತಾನೆ. ಯೋಬನಿಗೆ ದೇವರ ವಾಕ್ಯ ಅರ್ಥವಾಗಿರಲಿಕ್ಕಿಲ್ಲ, ಅದರ ಸರಿಯಾದ ಅರ್ಥ ವಿವರಣೆ ತಿಳಿದಿರಲಿಕ್ಕಿಲ್ಲ. ದೇವರ ವಾಕ್ಯದಲ್ಲಿನ ಕೆಲವು ಪಾಠಗಳನ್ನು ಅವನು ಕಲಿಯುವುದರಿಂದ ಮಾತ್ರ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅದನ್ನು ಅನುಭವದ ಮುಖಾಂತರ ಕಲಿಯಬೇಕು. ದೇವರ ಅನೇಕ ಸತ್ಯಗಳನ್ನು ನಮಗೆ ಆ ರೀತಿಯಲ್ಲಿ ಕಲಿಸಬೇಕಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋಬನ ಉತ್ತರವು 24ನೇ ಅಧ್ಯಾಯಕ್ಕೂ ವಿಸ್ತರಿಸುವಾಗ ಯೋಬನು ಸ್ವಲ್ಪ ಅತ್ಯಾಸಕ್ತಿಯುಳ್ಳವನಾಗಿ ವರ್ತಿಸುತ್ತಾನೆ. ಅವನಿಗೆ ಕರೆಯನ್ನು ಕೊಟ್ಟನು, ಆತನೊಂದಿಗೆ ಪರಿಚಯ ಮಾಡಿಕೋ. ಆದ್ದರಿಂದ ಯೋಬನು ದೇವರನ್ನು ಕಂಡುಕೊಳ್ಳಬೇಕೆಂಬ ಬಯಕೆಯನ್ನು ತೋರಿಸಿದನು. ಆತನನ್ನು ಒಬ್ಬನು ವಿಮೋಚಕನನ್ನಾಗಿ ಅರಿತುಕೊಂಡಿದ್ದಾನೆ. ಹಾಗೆಯೇ ಆತನನ್ನು ಸಂಬೋಧಿಸಿದನು. ಆದರೆ ತನಗೆ ಏನು ಸಂಭವಿಸುತ್ತಿದೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ಅವನಿಗೆ ತನ್ನ ಸ್ನೇಹಿತರಿಂದ ದೊರಕದ ಪರಲೋಕದಿಂದ ಬರುವ ಆದರಣೆ, ಸಹಾಯ, ಬೆಳಕುಗಳ ಅಗತ್ಯವಿತ್ತು. ಪ್ರೀತಿಯುಳ್ಳ ದೇವಜನರೇ, ಎಲಿಫಜನು ಯೋಬನ ಜೀವಿತದಲ್ಲಿ ಇದೆ ಎಂದು ತಾವು ಹೇಳಿಕೊಂಡ ಗುಪ್ತ ಪಾಪವನ್ನು ಹೊರತರುವ ಒಂದು ಪ್ರಯತ್ನ ಮಾಡಿದನು. ಇದರ ಪರಿಣಾಮ ಯೋಬನ ಜೀವಿತದಲ್ಲಿ ಏನಾಯಿತೆಂದರೆ, ಅವನು ಇನ್ನೂ ಹೆಚ್ಚಾಗಿ ತನ್ನನ್ನು ಸಮರ್ಥಿಸಿಕೊಳ್ಳತೊಡಗಿದನು. ನಿಜವಾಗಿ ಆದರೆ ಇದರಿಂದ ಅವನ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಹುಟ್ಟಿಕೊಂಡಿತು. ದೇವರು ನನ್ನ ವಿಚಾರದಲ್ಲಿ ಯಾಕೆ ಇಷ್ಟು ಕಠಿಣನಾಗಿದ್ದಾನೆ? ನಿಜವಾದ ಪಾಪಿಗಳಾದ ಇತರರನ್ನು ಆತನು ಕ್ಷಮಿಸುತ್ತಾನಲ್ಲ ಎಂಬುದಾಗಿ. ಪ್ರಿಯರೇ, 24ನೇ ಅಧ್ಯಾಯದಲ್ಲಿನ ಅವನ ವಾದದ ಮುಖ್ಯಾಂಶ ಇದೇ ಆಗಿದೆ. ಯೋಬ 24 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಸರ್ವಶಕ್ತನು ಏಕೆ ದಂಡನೆಯ ಕಾಲಗಳನ್ನು ನೇಮಿಸಿ ಇಟ್ಟುಕೊಂಡಿಲ್ಲ? ಆತನನ್ನು ಅರಿತವರಿಗೆ ಆತನ ನ್ಯಾಯತೀರ್ಪಿನ ದಿನಗಳು ಏಕೆ ಗೋಚರವಾಗುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಇತರರ ಬಹಿರಂಗ ಪಾಪಗಳನ್ನು ಯೋಬನು ಪಟ್ಟಿ ಮಾಡುತ್ತಾನೆ. ಕೆಲವರು ಅಪ್ರಾಮಾಣಿಕರಾಗಿರುತ್ತಾರೆ. ಅವರು ಭೂಮಿಯ ಮೇರೆಗಳನ್ನು ಸರಿಸಿಕೊಳ್ಳುತ್ತಾರೆ. ಯೋಬ 24ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅನಾಥರ ಕತ್ತೆಯನ್ನು ಹೊಡೆದುಕೊಂಡು ಹೋಗುತ್ತಾರೆ, ವಿಧವೆಯ ಎತ್ತನ್ನು ಒತ್ತೆಯಾಗಿ ತೆಗೆದುಕೊಳ್ಳುತ್ತಾರೆ, ದಿಕ್ಕಿಲ್ಲದವರನ್ನು ದಾರಿ ತಪ್ಪಿಸುತ್ತಾರೆ, ನಾಡಿನ ಬಡವರು ಒಟ್ಟಾಗಿ ಅಡಗಿಕೊಳ್ಳುತ್ತಾರೆ ಎಂಬುದಾಗಿ. ಪ್ರಿಯರೇ, ತಮ್ಮ ವ್ಯವಹಾರಗಳಲ್ಲಿ ಅವರು ಪ್ರಾಮಾಣಿಕರಾಗಿರುವುದಿಲ್ಲ. ಇತರರನ್ನು ಸೂರೆ ಮಾಡುತ್ತಾರೆ, ಅಗತ್ಯದಲ್ಲಿರುವವರನ್ನು ದೋಚುತ್ತಾರೆ. ಯೋಬ 24ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ತಮ್ಮ ಹೊಟ್ಟೆಪಾಡಿಗಾಗಿ ಬಯಲಿನಲ್ಲಿ ಸೊಪ್ಪು ಸೆದೆಯನ್ನು ಕೊಯ್ದುಕೊಳ್ಳುವರು, ದುಷ್ಟನ ದ್ರಾಕ್ಷೆ ತೋಟದಲ್ಲಿ ಹಕ್ಕಲಾಯುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದುಷ್ಟನ ಹೊಲದಲ್ಲಿನ ಫಲವು ನೀತಿವಂತನ ಹೊಲದ ಫಲದಷ್ಟೇ ಇರುತ್ತದೆ. ಇದು ಯಾಕೆ ಹೀಗೆ ಎಂದು ಯೋಬನು ಕೇಳುತ್ತಾನೆ. ಅವರು ಕೊಲೆ ಮಾಡಿದ್ದಾರೆ, ದೋಚಿಕೊಂಡಿದ್ದಾರೆ, ಹಾದರ ನಡೆಸುತ್ತಾರೆ. ಆದರೂ ಈ ಎಲ್ಲ ಜನರು ಎಲ್ಲರಂತೆ ಸಮಾಧಿಗಿಳಿದು ಹೋಗುತ್ತಾರೆ. ಯೋಬ 24ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಬರಗಾಲವು ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ಇತರರಂತೆ ಸಮಾಧಿಗಿಳಿದು ಹೋಗುವುದಲ್ಲದೆ ಈ ಲೋಕದಲ್ಲಿ ಅವರು ನ್ಯಾಯಕ್ಕೆ ತಲೆಯೇ ಕೊಡದವರಂತಿರುತ್ತಾರೆ. ಅವರಿಗೆ ನಿಜವಾಗಿ ವಿಶೇಷ ದಯೆ ತೋರಿಸಿದ ಆಗಿರುತ್ತದೆ. ಯೋಬನು ತನ್ನ ಸ್ವಂತ ಸ್ಥಿತಿಯನ್ನು ನೋಡುತ್ತಾನೆ. ಅವನು ರೋಗಿಯೂ ಏಕಾಂಗಿಯೂ ಆಗಿದ್ದಾನೆ. ದುಷ್ಟರ ಕಡೆಗೆ ನೋಡಿ ಅವರು ಯಾವ ತೊಂದರೆಯೂ ಇಲ್ಲದವರಾಗಿರುವುದನ್ನು ನೋಡುತ್ತಿದ್ದಾನೆ. ಅವನು ಹೇಳುತ್ತಾನೆ, ನನಗೆ ಇದು ಅರ್ಥವಾಗುವುದಿಲ್ಲ. ನಾನು ಯಾಕೆ ಹೀಗೆ ಹಿಡಿಯಲ್ಪಟ್ಟಿದ್ದೇನೆ? ಈ ರೀತಿಯ ಕಷ್ಟಗಳು ನನಗೊಬ್ಬನಿಗೆ ಯಾಕೆ? ಯೋಬ 24ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ,
ಹೀಗಲ್ಲವೆಂದು ನೀವು ನಂಬಿದರೆ ನಾನು ಸುಳ್ಳುಗಾರನೆಂದು, ನನ್ನ ಮಾತುಗಳು ನಿರಾರ್ಥಕವೆಂದು ನಿಮ್ಮಲ್ಲಿ ಯಾರು ಸ್ಥಾಪಿಸಬಲ್ಲರು ಎಂಬುದಾಗಿ. ಪ್ರಿಯರೇ, ಯೋಬನ ಸ್ನೇಹಿತರು ಅವನಿಗೆ ಯಾವ ಸಹಾಯವನ್ನೂ ಮಾಡಲಿಲ್ಲ. ಬದಲಾಗಿ ಅವನು ದೂರು ಹೇಳುವುದಕ್ಕೆ ಇನ್ನೊಂದು ಕಾರಣವನ್ನು ಒದಗಿಸಿದರು. ಪ್ರೀತಿಯುಳ್ಳ ದೇವಜನರೇ, ನನ್ನ ಸೇವೆಯಲ್ಲಿಯೂ ನಾನು ಒಂದು ಪ್ರಶ್ನೆ ಕೇಳಿದ್ದೇನೆ. 1000 ಬಾರಿ ಕೇಳಲಾದ ಪ್ರಶ್ನೆ. ದೇವರು ನನಗೆ ಇದು ಸಂಭವಿಸುವಂತೆ ಯಾಕೆ ಮಾಡಿದ? ಆಗಾಗ ಈ ಪ್ರಶ್ನೆ ಕೇಳಿ ಬರುತ್ತಲೇ ಇರುತ್ತದೆ. ಇಲ್ಲಿ ಯೋಬನು ಇದನ್ನೇ ಕೇಳುತ್ತಿದ್ದಾನೆ. ನನಗೆ ಹೀಗಾಗುವುದಕ್ಕೆ ದೇವರು ಯಾಕೆ ಬಿಟ್ಟ? ಯೋಬನ ಊಹೆಯೇನೆಂದರೆ, ನಾನೊಬ್ಬ ಒಳ್ಳೆ ವ್ಯಕ್ತಿ, ಅಲ್ಲೆಲ್ಲ ಇರುವವರು ದುಷ್ಟರು. ಹಾಗಿರುವಾಗ ದೇವರು ನನಗೆ ಯಾಕೆ ಹೀಗೆ ಮಾಡಿದ? ಅನೇಕರ ಮನಸ್ಸಿನಲ್ಲಿ ಬರುವ ಪ್ರಶ್ನೆ ಇದೇ ಆಗಿರುತ್ತದೆ. ಯೋಬನಿಗೆ ದೇವರು ಅರ್ಥವಾಗುವುದಿಲ್ಲ ಮಾತ್ರವಲ್ಲದೆ ತನ್ನನ್ನು ತಾನು ತಿಳಿದುಕೊಳ್ಳಲಿಲ್ಲವೆಂದು ಮುಂದೆ ತಿಳಿಯುತ್ತೇವೆ. ಆದರೂ ತನಗಿರುವ ಮಿತಿಯ ಜ್ಞಾನದಲ್ಲಿಯೂ ಅವನಿಗೆ ದೇವರ ಮೇಲೆ ಅತಿಯಾದ ವಿಶ್ವಾಸವಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿವರೆಗೆ ನಾವು ಯೋಬನ ಪುಸ್ತಕದ 24ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ದೇವರ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ಯೋಬನ ಪುಸ್ತಕದ 25ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಬಿಲ್ದದನ 3ನೇ ಸಂವಾದ ಎಂಬುದಾಗಿದೆ. ಪ್ರಿಯರೇ, ಈಗ ನಾವು ಬಿಲ್ದದನ ಅಂತಿಮ ಮಾತುಗಳನ್ನು ಕೇಳಲಿದ್ದೇವೆ. ಅದೃಷ್ಟವಶಾತ್ ಅದು ಚುಟುಕಾದದಾಗಿದೆ. ಬಿಲ್ದದನ ಮನಸ್ಸಿನಲ್ಲಿ ಕೂಡ ಸ್ವಲ್ಪ ಬೆಳಕು ಹೊಳೆಯಲಾರಂಭಿಸಿರಬೇಕು. ಅವನು ಯೋಚನಾಪರನೂ ಬುದ್ಧಿವಂತನೂ ಆಗಿದ್ದಾನೆ. ಯೋಬನು ನಿಜವಾಗಿ ತಪ್ಪಿಗಸ್ತನಾಗಿರುವುದಾದರೆ ನಾವು ಕೊಟ್ಟ ಈ ಎಲ್ಲ ಮಾತಿನ ಪೆಟ್ಟುಗಳನ್ನು, ವಾದಗಳನ್ನು ಕೇಳಿದ ಬಳಿಕವೂ ಯಾಕೆ ಮುರಿದು ಬೀಳಲಿಲ್ಲ ಎಂಬುದಾಗಿ ಚಿಂತಿಸತೊಡಗಿರಬಹುದು. ಅವನು ಇನ್ನೂ ತನ್ನ ನಂಬಿಕೆಯನ್ನು ಕಾಪಾಡಿಕೊಂಡು ಬಂದಿದ್ದಾನೆ. ಅದನ್ನೆಲ್ಲ ಎದುರಿಸಿ ನಿಂತಿದ್ದಾನೆ. ಬಿಲ್ದದನು ಸಂಪ್ರದಾಯವಾದಿ ಎಂಬುದನ್ನು ನೆನಪಿಡಿರಿ. ದೇವರು ಕೆಲವು ನಿಯಮಗಳನ್ನು ಪಾಲಿಸುತ್ತಾನೆ ಎಂದು ಅವನ ನಂಬಿಕೆ. 1000 ವರ್ಷಗಳಿಂದಲೂ ಎಲ್ಲವೂ ಇದೇ ರೀತಿ ನಡೆದು ಬರುತ್ತಾ ಇದೆ. ಆದರೆ ಈಗ ಬದಲಾವಣೆ ಯಾಕೆ ಬೇಕು? ಅವನು ವೈಜ್ಞಾನಿಕ ದೃಷ್ಟಿಕೋನದವನೂ ಆಗಿರುವುದರಿಂದ ಎಲ್ಲವನ್ನೂ ಪರೀಕ್ಷೆಗೊಡ್ಡಿ, ನೋಡು, ಪ್ರತಿ ಬಾರಿಯೂ ಇದು ಹೀಗೆ ನಡೆಯುತ್ತದೆ ಎಂದು ಹೇಳುತ್ತಾನೆ. ದೇವರ ನಿಯಮವೇನೆಂದರೆ ಆತನು ಪಾಪಿಗಳನ್ನು ಶಿಕ್ಷಿಸುತ್ತಾನೆ. ಹಾಗಾದರೆ ಯೋಬನು ಪಾಪಿಯಾಗಿದ್ದರೂ ಯಾಕೆ ಮುರಿದು ಬೀಳಲಿಲ್ಲ ಎಂದು ಅಚ್ಚರಿಪಡುತ್ತಾನೆ. ಪ್ರಿಯರೇ, ಭೂಮಿಯ ಸೃಷ್ಟಿಯ ಕುರಿತಾಗಿ ದೈವಶಾಸ್ತ್ರಜ್ಞರು, ವಿಜ್ಞಾನಿಗಳು ಈ ದಿವಸಗಳಲ್ಲಿ ಕಲಿತವರಂತೆ ತುಂಬ ಮಾತನಾಡುತ್ತಾರೆ. 2 ಲಕ್ಷ ವರ್ಷಗಳ ಕೆಳಗೆ ದೇವರು ಕೆಲವು ನಿರ್ದಿಷ್ಟ ಸನ್ನಿವೇಶಗಳ ಮಧ್ಯೆ ಹೀಗೆ ಮಾಡಿದನೆಂದು ತಿಳಿದವರಂತೆ ಹೇಳುತ್ತಾರೆ. ನಮ್ಮ ತಲಾಂತರದವರನ್ನು ನಂಬುವಂತೆ ಮಾಡಿದ್ದಾರೆ. ಆದರೆ ನಾನು ಅಷ್ಟು ಸುಲಭವಾಗಿ ನಂಬುವವನಲ್ಲ. ಈ ರೀತಿಯ ಸಾಮೂಹಿಕ ಊಹನೆಗಳು ನ್ಯಾಯವಾದದ್ದಲ್ಲ. ನಾಳೆ ಏನಾಗುತ್ತದೆ ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ಹಾಗಾದರೆ 2 ಬಿಲಿಯ ವರ್ಷಗಳ ಹಿಂದೆ ಏನಾಯಿತೆಂಬುದನ್ನು ಅಧಿಕಾರಯುಕ್ತವಾಗಿ ಹೇಗೆ ಮಾತಾಡಬಲ್ಲರು? ಅವರು ತಮ್ಮನ್ನು, ತಮ್ಮ ಮಾತುಗಳನ್ನು ಕೇಳುವವರನ್ನು ಮೋಸಗೊಳಿಸುತ್ತಿದ್ದಾರೆ. ಅವರನ್ನು ಕೇಳಿ ನಮಗೆ ಸಾಕಾಯಿತು. ಆದಿಕಾಂಡದ 1ನೇ ಅಧ್ಯಾಯದ ಅರ್ಥವೇನೆಂದು ಅವರಿಗೆ ಏನಾದರೂ ತಿಳಿದಿದೆಯೋ? ಒಂದು ವೇಳೆ ಈಗ ಮೋಶೆ ಇಲ್ಲಿರುತ್ತಿದ್ದು ಈ ಜನರು ಕೊಡುವ ವಿವರಣೆಗಳನ್ನೆಲ್ಲ ಕೇಳಿರುತ್ತಿದ್ದರೆ ಅವನು ಮುಗುಳ್ನಕ್ಕು ಹೀಗೆ ಹೇಳುತ್ತಿದ್ದನು, ಅಬ್ಬಾ, ನಾನು ಆದಿಕಾಂಡ ಪುಸ್ತಕ ಬರೆದ ನಂತರ ಈ ಜನರು ಕಲಿತುಕೊಂಡರು. ನನಗೆ ತಿಳಿದದಕ್ಕಿಂತ ಅವರೇ ಹೆಚ್ಚು ತಿಳಿದಿರುವಂತೆ ಕಾಣುತ್ತದೆ ಎಂಬುದಾಗಿ. ಪ್ರಿಯರೇ, ಬಿಲ್ದದನು ಈಗಿನ ಬುದ್ಧಿಶಾಲಿಗಳು ತಿಳಿದುಕೊಳ್ಳಬೇಕಾದದ್ದೇನೆಂದರೆ ದೇವರ ಮಾರ್ಗಗಳು ಪರಿಶೋಧನೆಗೆ ಅಗಮ್ಯ ಎಂಬುದಾಗಿ. ಯೋಬ 25ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆಮೇಲೆ ಶೂಯನಾದ ಬಿಲ್ದದನು ಹೀಗಂದನು, ಆತನಲ್ಲಿ ಪ್ರಭುತ್ವವೂ ಭೀಕರತ್ವವೂ ಉಂಟು. ತನ್ನ ಉನ್ನತ ಲೋಕದಲ್ಲಿ ಸಮಾಧಾನವನ್ನು ಸ್ಥಾಪಿಸಿದವನು ಆತನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನಿಗೆ ದೇವರ ಕುರಿತು ಉನ್ನತವಾದ ಭಾವನೆ ಇದೆ. ಅದು ಒಳ್ಳೆಯದೇ ಆಗಿದೆ. ಯೋಬ 25ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ಆತನ ಸೈನ್ಯಗಳಿಗೆ ಲೆಕ್ಕವಿದೆಯೋ? ಆತನ ತೇಜಸ್ಸು ಯಾರಲ್ಲಿ ಮೂಡುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಆತನ ಬೆಳಕು ಯಾರ ಬಳಿ ಇರುವುದಿಲ್ಲ ಎಂಬುದು ಸರಿಯಾದ ಭಾಷಾಂತರ. ಅಂದರೆ ದೇವರು ಸರ್ವೋನ್ನತನು ಎಂಬುದೇ. ಯೋಬ 25ನೇ ಅಧ್ಯಾಯ
4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಮನುಷ್ಯನು ದೇವರ ಎಣಿಕೆಯಲ್ಲಿ ನೀತಿವಂತನಾಗಿರುವುದು ಹೇಗೆ? ಸ್ತ್ರೀಯಲ್ಲಿ ಹುಟ್ಟಿದವನು ಪರಿಶುದ್ಧನಾಗಿರುವುದು ಸಾಧ್ಯವೋ ಎಂಬುದಾಗಿ. ಪ್ರಿಯರೇ, ಇದು ಒಂದು ಒಳ್ಳೆಯ ಪ್ರಶ್ನೆಯಾಗಿದೆ. ಇದನ್ನು ಅವನು ಆರಂಭದಲ್ಲಿ ಹೇಳಬೇಕಾಗಿತ್ತು. ಅವನ ಪ್ರಶ್ನೆ ಸರಿಯಾದದ್ದಾದರೂ ಅವನಿಗೆ ಸರಿಯಾದ ಉತ್ತರ ದೊರಕಲಿಲ್ಲ. ಯೋಬ 25ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನೋಡಿರಿ, ಆತನ ದೃಷ್ಟಿಯಲ್ಲಿ ಚಂದ್ರನಿಗಾದರೂ ಕಲೆಯಿಲ್ಲ, ನಕ್ಷತ್ರಗಳು ಶುದ್ಧವಲ್ಲ ಎಂಬುದಾಗಿ. ಪ್ರಿಯರೇ, ಚಂದ್ರನಲ್ಲಿಗೆ ಈಗ ಮಾನವರು ಹೋಗಿದ್ದಾರೆ. ಅಲ್ಲಿನ ಸ್ಥಳ ತುಂಬ ಕೆಟ್ಟದೆಂದು ತಿಳಿದುಕೊಂಡಿದ್ದಾರೆ. ಅಲ್ಲೆಲ್ಲ ಧೂಳು, ಕೊಳಕು, ಜ್ವಾಲಾಮುಖಿಗಳ ಬೂದಿ ತುಂಬಿದೆ. ಅದು ವಿಹಾರಕ್ಕೆ ಯೋಗ್ಯ ಸ್ಥಳವಲ್ಲ. ಚಂದ್ರನು ಬೆಳಗುವಾಗ ಇಲ್ಲಿ ಕಾಣುವಂಥ ಪರಿಸ್ಥಿತಿ ಅಲ್ಲಿ ಇರುವುದಿಲ್ಲ. ಮಂಗಳ ಗ್ರಹವು ಹೆಚ್ಚೇನೂ ಶುದ್ಧವಿಲ್ಲ. ಆತನ ದೃಷ್ಟಿಯಲ್ಲಿ ನಕ್ಷತ್ರಗಳು ಶುದ್ಧವಲ್ಲ. ಯೋಬ 25ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಹೀಗಿರುವಲ್ಲಿ ನರ ಹುಳವು ಎಷ್ಟು ಅಶುದ್ಧವು, ನರ ಕ್ರಿಮಿಯು ಎಷ್ಟೋ ಅಪವಿತ್ರವು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದನ್ನು ಎದುರಿಸಲಾರದವರಿದ್ದಾರೆ. ನಾನು ಮಿಂಚುತ್ತೇನೆ, ನಾವು ಹುಳದಿಂದ ಬಂದವರೆಂದು ಹೇಳುತ್ತಾರೆ. ನಾವು ಹುಳದಿಂದ ಬಂದವರಲ್ಲ, ನಾವೇ ಹುಳಗಳು. ದೇವರ ದೃಷ್ಟಿಯಲ್ಲಿ ನಾವು ಇದೇ ಆಗಿದ್ದೇವೆ. ಸ್ತ್ರೀಯಲ್ಲಿ ಹುಟ್ಟಿದ ಮಾನವನು ದೇವರ ದೃಷ್ಟಿಯಲ್ಲಿ ಶುದ್ಧನಾಗುವುದು ಹೇಗೆ? ಇದು ಒಳ್ಳೆಯ ಪ್ರಶ್ನೆ, ವಿಶೇಷವಾದದ್ದು. ಬಿಲ್ದದನಲ್ಲಿ ಇದಕ್ಕೆ ಉತ್ತರವಿರಲಿಲ್ಲ. ಕರ್ತನಾದ ಯೇಸುವಿನ ಬಳಿ ಮಾತ್ರ ಇದಕ್ಕೆ ಉತ್ತರವಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೋಬನ ಪುಸ್ತಕದ 26ನೇ ಅಧ್ಯಾಯದಿಂದ 31ನೇ ಅಧ್ಯಾಯಗಳವರೆಗೆ ಧ್ಯಾನ ಮಾಡಲಿದ್ದೇವೆ. ಇದರ ಮುಖ್ಯ ಪ್ರಸ್ತಾಪ ಯೋಬನ 8ನೇ ಪ್ರತ್ಯುತ್ತರ ಎಂಬುದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಯೋಬನ ಅತ್ಯಂತ ದೀರ್ಘ ಸಂವಾದವಾಗಿದೆ. 26ನೇ ಅಧ್ಯಾಯದಿಂದ 31ನೇ ಅಧ್ಯಾಯಗಳವರೆಗೆ ಅವನು ಸೃಷ್ಟಿಕರ್ತನಾದ ದೇವರ ಮೇಲಣ ತನ್ನ ನಂಬಿಕೆಯನ್ನು ಅರಿಕೆ ಮಾಡುತ್ತಾನೆ. ಈಗ ಅವನ ನಿಜ ಸಮಸ್ಯೆ ಏನೆಂದು ನಮಗೆ ಅರಿವಾಗುತ್ತದೆ. ಯೋಬ 26ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಆಗ ಯೋಬನು ಹೀಗೆ ಉತ್ತರ ಕೊಟ್ಟನು, ನಿನ್ನಿಂದ ಅಶಕ್ತನಿಗೆ ಎಷ್ಟೋ ಸಹಾಯವಾಯಿತು, ಬಲಹೀನವಾದ ಕೈಗೆ ಚೆನ್ನಾಗಿ ನೆರವಾಗಿದ್ದಿ. ಬುದ್ಧಿಯಿಲ್ಲದವನಿಗೆ ನೀನು ಹೇಳಿದ ಬುದ್ಧಿಯನ್ನು ಎಷ್ಟೆಂದು ಹೇಳಲಿ, ಸುಜ್ಞಾನವನ್ನು ಎಷ್ಟೋ ಧಾರಾಳವಾಗಿ ಉಪದೇಶಿಸಿದ್ದಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಿಲ್ದದನೇ ನಿನ್ನಲ್ಲಿ ನನಗೆ ಉತ್ತರವಿಲ್ಲ, ಚೋಫರನೇ ನಿನ್ನಲ್ಲೂ ಉತ್ತರವಿಲ್ಲ, ಎಲಿಫಜನೇ ನಿನ್ನ ಉತ್ತರಗಳು ನನಗೇನು ಸಹಾಯ ಮಾಡಲಿಲ್ಲ. ನೀವೆಲ್ಲ ತುಂಬ ಮಾತನಾಡಿದಿರಿ, ಆದರೆ ಯಾವುದೇ ಉತ್ತರ ಹೇಳಲಿಲ್ಲ. ಒಳ್ಳೆಯದಾದ ಅನೇಕ ಸಂಗತಿಗಳನ್ನು ಅವರು ಹೇಳಿದರು, ಅದಕ್ಕೆ ಯಾವ ನೇರ ಅರ್ಥವಾಗಲಿ ಯೋಬನಿಗೆ ಅನ್ವಯವಾಗಲಿ ಆಗಲಿಲ್ಲ. ಯೋಬನ ಸಂಕಟಗಳು ಯಾಕೆ ಎಂಬ ಪ್ರಶ್ನೆಗೆ ಅವರಲ್ಲಿ ಯಾರಲ್ಲಿಯೂ ಉತ್ತರವಿರಲಿಲ್ಲ. ಯೋಬ 26ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ, ಯಾರಿಗೆ ಮಾತುಗಳನ್ನು ಕಲಿಸಿದ್ದಿ, ನಿನ್ನಿಂದ ಹೊರಟ ನುಡಿಗಳನ್ನು ಯಾವ ಆತ್ಮವು ಪ್ರೇರಿಸಿತು ಎಂಬುದಾಗಿ. ಪ್ರಿಯರೇ, ನೀನು ಯಾರಿಗೆ ಈ ಮಾತುಗಳನ್ನು ಹೇಳಿದ್ದಿ? ಬಿಲ್ದದನೇ, ಕೊನೆಗೂ ನೀನು ಸರಿಯಾದ ಪ್ರಶ್ನೆಯನ್ನೇ ಕೇಳಿದ್ದಿ, ಆದರೆ ಅದಕ್ಕೆ ನಿನ್ನಲ್ಲಿ ಉತ್ತರವಿಲ್ಲ. ಹಾಗಾದರೆ ಈ ಎಲ್ಲ ಸಂವಾದಗಳಿಂದಾಗಿ ಯಾರಿಗೆ ಪ್ರಯೋಜನವಾಯಿತು? ಈಗ ಯೋಬನು ತನ್ನ ಮಾತುಕತೆಗೆ ನಿಜವಾಗಿ ಧುಮುಕುತ್ತಾನೆ. ಅದರಲ್ಲಿ ತನ್ನ ಆತ್ಮವನ್ನು ತೆರೆದಿಡುತ್ತಾನೆ. ಅವನಿಗೆ ಹೇಳಲು ತುಂಬ ಇದೆ. ಅದರಲ್ಲಿ ಕೆಲವು ನಿಜವಾಗಿ ಶ್ರೇಷ್ಠವಾದ ಮಾತುಗಳೇ ಆಗಿವೆ. ಅವನು ಸೃಷ್ಟಿಯ ಘಟನೆಯನ್ನು ಎತ್ತಿಕೊಂಡು ದೇವರು ಸೃಷ್ಟಿಕರ್ತನೆಂಬುದನ್ನು ತಿಳಿಸುತ್ತಾನೆ. ಯೋಬ 26ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಜಲಚರಗಳಿಂದ ತುಂಬಿರುವ ಸಾಗರದ ಕೆಳಗಿನ ಲೋಕದಲ್ಲಿ ಪ್ರೇತಗಳು ಆತನ ಭಯದಿಂದ ಯಾತನೆ ಪಡುವವು. ಪಾತಾಳವು ಆತನ ದೃಷ್ಟಿಗೆ ತೆರೆದಿದೆ, ನಾಶಲೋಕವು ಮರೆಯಾಗಿಲ್ಲ. ಆತನು ಶೂನ್ಯದ ಮೇಲೆ ಆಕಾಶದ ಉತ್ತರ ದಿಕ್ಕನ್ನು ವಿಸ್ತರಿಸಿ ಭೂಲೋಕವನ್ನು ಯಾವ ಆಧಾರವೂ ಇಲ್ಲದೆ ತೂಗ ಹಾಕಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಶೂನ್ಯದ ಮೇಲೆ ಉತ್ತರ ದಿಕ್ಕನ್ನು ವಿಸ್ತರಿಸಿ ಎಂಬುದರಿಂದ ಅನೇಕ ವಿಚಾರಗಳು ಬಂದಿದೆ. ಉತ್ತರದಲ್ಲಿ ಒಂದು ನಿರ್ವಾತ ಪ್ರದೇಶವಿದೆ. ಆ ಭಾಗದಲ್ಲಿ ಯಾವ ನಕ್ಷತ್ರಗಳು ಇಲ್ಲ ಎಂಬುದಾಗಿ ಹೇಳಲು ಪ್ರಯತ್ನಗಳಾಗಿವೆ.
ಅದಕ್ಕೆ ಉತ್ತರದ ರಂಧ್ರ ಎಂಬ ಹೆಸರು ಕೊಡಲ್ಪಟ್ಟಿದೆ. ಆದರೆ ನಮ್ಮಲ್ಲಿ ಈಗ ಬಹು ಶಕ್ತಿಶಾಲಿ ದೂರದರ್ಶಕಗಳಿರುವುದರಿಂದ, ಅದರಲ್ಲೂ ರೇಡಿಯೋ ದೂರದರ್ಶಕಗಳ ಮೂಲಕ ದೇವರ ದೃಷ್ಟಿಯ ಯಾವ ಕಡೆಗೆ ದೂರದರ್ಶಕವನ್ನು ತಿರುಗಿಸಿದರೂ ನಕ್ಷತ್ರ ಇಲ್ಲವೇ ಇತರ ವಿಶ್ವಗಳಿಲ್ಲದ ಜಾಗವೇ ಇಲ್ಲ ಎಂಬುದು ತಿಳಿದು ಬಂದಿದೆ. ದೇವರು ಆಕಾಶದಲ್ಲಿನ ಖಾಲಿ ಸ್ಥಳಗಳನ್ನು ತುಂಬಿಸಿದಾನೆಂದು ಯೋಬನು ಹೇಳುತ್ತಾನೆ. ದೇವರು ಖಾಲಿ ಸ್ಥಳಗಳನ್ನು ತುಂಬಿಸಬಲ್ಲನು. ಕರ್ತನಲ್ಲಿ ಪ್ರಿಯರೇ, ಆಕಾಶವು ದೇವರ ಸೃಷ್ಟಿಯೇ ಆಗಿದೆ. ದೇವರು ಉಂಟು ಮಾಡಿದ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ನಡವಣ ದೂರ ಕೋಟಿ ಕೋಟಿ ಜ್ಯೋತಿರ್ವರ್ಷಗಳಾಗಿವೆ. ಅದೆಲ್ಲವನ್ನೂ ದೇವರೇ ಉಂಟು ಮಾಡಿದ್ದಾನೆ. ನಮ್ಮ ರಸ್ತೆಗಳಲ್ಲಿ ವಾಹನಗಳು ಡಿಕ್ಕಿ ಹೊಡೆಯುವಂತೆ ಈ ನಕ್ಷತ್ರಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯದೆ ಹೇಗೆ ಚಲಿಸುತ್ತವೆ? ಪ್ರಿಯರೇ, ದೇವರು ಅವುಗಳ ನಡುವೆ ಅಂತರವನ್ನಿರಿಸಿದ್ದಾನೆ. ಯಾವ ಅಂತರ? ಕೆಲವರು ಅಲ್ಲಿ ಏನೂ ಇಲ್ಲ ಎನ್ನಬಹುದು. ಆದರೆ ಅಲ್ಲಿ ಏನೋ ಇದೆ, ಅದೇನೆಂದು ನನಗೆ ತಿಳಿದಿಲ್ಲ. ದೇವರು ಅದನ್ನು ಉಂಟು ಮಾಡಿ ಆಕಾಶ ಕಾಯಗಳನ್ನು ಅಂತರದಲ್ಲಿರಿಸುವಂತೆ ಮಾಡಿದ್ದಾನೆ. ಈ ವಿಶ್ವದ ಕಾಯಗಳು ಒಂದಕ್ಕೊಂದು ಬಡಿದುಕೊಳ್ಳದಂತೆ ಅವುಗಳ ನಡುವೆ ದೇವರು ಇದನ್ನಿರಿಸಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲನಾದ ಪೌಲನ ಮಾತನ್ನು ಕೇಳಿರಿ. ಹೇಗೆಂದರೆ, ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು ಎಂಬುದಾಗಿ ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ 38 ಮತ್ತು 39ನೇ ವಚನಗಳಲ್ಲಿ ಇದನ್ನು ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಬೇರೆ ಯಾವ ಸೃಷ್ಟಿಯಾಗಲಿ, ಆಕಾಶವು ದೇವರ ಸೃಷ್ಟಿಯಾಗಿದೆ. ಇದನ್ನು ಕುರಿತು ನಾವು ಮನಸ್ಸಿನಲ್ಲಿ ಯೋಚಿಸಬಹುದು. ಗಗನ ಎಂದರೆ ಏನು? ಪ್ರಿಯರೇ, ಚಂದ್ರನ ಬಳಿಗೆ ತಲುಪಲು ತುಂಬ ಸಮಯ ಬೇಕು. ಚಂದ್ರನಿಗೂ ಭೂಮಿಗೂ ನಡವಣ ಜಾಗದಲ್ಲಿ ಏನಿದೆ? ಏನೂ ಇಲ್ಲವೆಂದು ಹೇಳಬೇಡಿರಿ. ಅಲ್ಲಿ ಏನೋ ಇದೆ. ಅದೇನು ನನಗೆ ತಿಳಿಯದು. ನಾನು ಅದರ ಕುರಿತು ಪರಿಣಿತನಲ್ಲ. ನಾವು ಅದನ್ನು ಗಗನ ಅಂದರೆ ಆಕಾಶ ಎಂದು ಕರೆಯುತ್ತೇವೆ. ದೇವರು ಅದನ್ನು ಉಂಟು ಮಾಡಿದನು. ಅದು ಆತನ ಉದ್ದೇಶಪೂರ್ತಿಗಾಗಿ ಅಲ್ಲಿ ಇದೆ. ಭೂಲೋಕವನ್ನು ಯಾವ ಆಧಾರವೂ ಇಲ್ಲದೆ ತೂಗ ಹಾಕಿದ್ದಾನೆ ಎಂಬುದಾಗಿ ನೋಡುವಾಗ, ಯೋಬನಿಗೆ ಇದನ್ನು ಯಾರು ಹೇಳಿದ್ದು? ಯೋಬನು ವಾಸವಾಗಿದ್ದು ಆದಿ ಪಿತೃಗಳ ಕಾಲದಲ್ಲಿ. ಆದರೂ ಭೂಮಿಯು ಯಾವ ಆಧಾರವೂ ಇಲ್ಲದೆ ತೂಗುತ್ತಿದೆಯೆಂದು ಇವನಿಗೆ ತಿಳಿದಿತ್ತು. ಈ ಮಹಾಗೋಲವನ್ನು ಯಾವ ಆಧಾರವೂ ಇಲ್ಲದೆ ದೇವರು ಆಕಾಶದಲ್ಲಿ ತೂಗ ಹಾಕಿದ್ದಾನೆ. ಅದಕ್ಕೆ ದೇವರ ನಿಯಮವೇ ಆಧಾರ ಎಂಬುದನ್ನು ಪುರಾತನ ಖಗೋಳಶಾಸ್ತ್ರಜ್ಞರು ತಿಳಿದಿದ್ದರು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಭೂಮಿಯನ್ನು ಯಾವ ಆಧಾರವೂ ಇಲ್ಲದೆ ತೂಗ ಹಾಕಿದ್ದಾನೆ ಎಂಬುದನ್ನು ಯೋಬನು ತಿಳಿದುಕೊಂಡಿದ್ದನು. ಅದರ ಕೆಳಗೆ ಯಾವ ಅಸ್ತಿವಾರವೂ ಇರುವುದಿಲ್ಲ. ಅದು ಬಿದ್ದರೆ ಯಾವ ದಿಕ್ಕಿಗೆ ಬೀಳಬಹುದು? ನಾವು ಗುರುತ್ವಾಕರ್ಷಣ ಶಕ್ತಿಯ ಕುರಿತು ನೋಡುತ್ತೇವೆ. ಆದರೆ ಅದು ಭೂಮಿಯ ಕೇಂದ್ರದ ಕಡೆಗೆ ಸೆಳೆಯುವ ಶಕ್ತಿ. ವಿಶಾಲ ಆಕಾಶದ ಕಡೆಗೆ ನೋಡುವಾಗ ಅಲ್ಲಿ ಯಾವ ಎಳೆಯುವ ಶಕ್ತಿಯೂ ಇರುವುದಿಲ್ಲ. ಹಾಗಾದರೆ ಮೇಲೆ ಎಂದರೆ ಎಲ್ಲಿ? ಕೆಳಗೆ ಎಂದರೆ ಎಲ್ಲಿ? ಮತ್ತು ಅವುಗಳನ್ನು ಆಕಾಶದಲ್ಲಿ ತೂಗುವಂತೆ ಇರಿಸಿದ್ದು ಯಾವುದು? ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ಇದಕ್ಕೆ ಉತ್ತರ ದೊರಕುತ್ತದೆ. ಅಲ್ಲಿ ಹೀಗೆ ಬರೆದದೆ, ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು ಎಂಬುದಾಗಿ. ಪ್ರಿಯರೇ, ಆಧಾರಭೂತನು ಅಂದರೆ ಒಟ್ಟಾಗಿ ಇರಿಸಿಕೊಂಡಾತನು. ಕ್ರಿಸ್ತನಲ್ಲಿ ಸಮಸ್ತವೂ ಒಂದಾಗಿ ಇರಿಸಲ್ಪಟ್ಟಿದೆ. ಯೋಬನ ಪುಸ್ತಕದ ವಿಶೇಷ ಭಾಗವೊಂದಕ್ಕೆ ನಾವು ಪ್ರವೇಶಿಸುತ್ತಿದ್ದೇವೆ. ಪ್ರಿಯರೇ, ಯೋಬನಿಗೆ ದೇವರು ಸೃಷ್ಟಿಕರ್ತನೆಂಬುದರ ಕುರಿತು ವಿಶೇಷವಾದ ಅಭಿಪ್ರಾಯವಿತ್ತು. ಬೂದಿಯ ಮೇಲೆ ಕುಳಿತುಕೊಂಡು ಅವನು ಆಕಾಶದ ಕಡೆಗೆ ನೋಡುತ್ತಾ ಯೋಚಿಸುತ್ತಿದ್ದನು. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವು ನಮಗೆ ತಿಳಿಸಿದಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಕೂಡ ನಮ್ಮ ಸೃಷ್ಟಿಕರ್ತನಾದ ದೇವರನ್ನು ಆರಾಧಿಸುತ್ತಾ ಆತನಿಗೆ ವಿಧೇಯರಾಗಿ ಆತನಿಂದ ನಮಗೆ ಸಿಕ್ಕಿದಂಥ ರಕ್ಷಣೆಯನ್ನು ಕಾಪಾಡಿಕೊಳ್ಳುತ್ತಾ ಯೇಸು ಕ್ರಿಸ್ತನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಆತನನ್ನೇ ದೃಷ್ಟಿಸುತ್ತಾ ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ. ನಾವು ಕೂಡ
ಜಯಭರಿತವಾದ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಶೂನ್ಯದ ಮೇಲೆ ಉತ್ತರ ದಿಕ್ಕನ್ನು ವಿಸ್ತರಿಸಿ ಭೂಲೋಕವನ್ನು ಯಾವ ಆಧಾರವಿಲ್ಲದೆ ತೂಗ ಹಾಕಿದ್ದಾನೆ. ಎಂತಹ ಅದ್ಭುತವಲ್ಲವೇ ಪ್ರಿಯರೇ? ನಕ್ಷತ್ರಗಳ ನಡುವಣ ಅಂತರವೇನು? ಇನ್ನು ಅನೇಕ ವಿಷಯಗಳನ್ನು ತಿಳಿದುಕೊಂಡ ನಾವು ಅನುದಿನವೂ ನಮ್ಮ ಸೃಷ್ಟಿಕರ್ತನಿಗೆ ವಿಧೇಯರಾಗಿ ಸಮಾಧಾನದ ಪ್ರಭುವಾಗಿರುವ ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಸಾಕ್ಷಿಯ ಜೀವಿತವನ್ನು ಜೀವಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಸರ್ವ ಸೃಷ್ಟಿಯನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ಜ್ಞಾನವು ಎಷ್ಟು ಅಪರಿಮಿತವಾದದ್ದು. ನೀನು ಸರ್ವಜ್ಞಾನಿಯಾಗಿರುವಂಥ ದೇವರು. ಈ ಭೂಮಿಯನ್ನು ಎಷ್ಟೋ ಚಂದವಾಗಿ ನೀನು ತೂಗ ಹಾಕಿದ್ದಿ ಕರ್ತನೆ. ಅದನ್ನು ಗ್ರಹಿಸಲು ನಾವು ಎಷ್ಟು ಅಶಕ್ತರಾಗಿದ್ದೇವೆ. ಈ ಸಮಯದಲ್ಲಿ ಇಂತಹ ಅನೇಕ ಸತ್ಯಾಂಶಗಳನ್ನು ಯೋಬನ ಪುಸ್ತಕದಲ್ಲಿ ನಮಗೆ ನೀನು ಕಲಿಸ್ತಾ ಇದ್ದೀಯ. ಅದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ನೀವು ಹೊಂದಿದ ಆಶೀರ್ವಾದಗಳನ್ನು ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.